ಶ್ರೀ ಏಸು ಕ್ರಿಸ್ತನಿಗೆ ಮಹಿಮೆಯುಂಟಾಗಲಿ. ಸ್ತೋತ್ರಗಳ ಮೂಲಕ ನಿಮ್ಮನ್ನು ಸಂಧಿಸಲು ಕೃಪೆ ಮಾಡಿದ ಕರ್ತನಿಗೆ ಸ್ತೋತ್ರವಾಗಲಿ. ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಬೇಕೇ ಎಂಬುದಾಗಿ ನಿಮ್ಮಲ್ಲಿ ಕೆಲವರು ಕೇಳಬಹುದು. ದೇವರು ಭೂಲೋಕಕ್ಕೆಲ್ಲ ರಾಜನಾಗಿದ್ದಾನೆ. ನಾವು ಸರ್ವಶಕ್ತನಾದ ಏಸು ಕ್ರಿಸ್ತನನ್ನು ಹೃದಯದಲ್ಲಿ ನಂಬಿ ನಮ್ಮ ಆತ್ಮಿಕ ಜೀವನದಲ್ಲಾಗುವ ಬದಲಾವಣೆಗಳಿಗಾಗಿ ಏಸು ಕ್ರಿಸ್ತನವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ದೇವರಿಗೆ ಸ್ತೋತ್ರ ಸಲ್ಲಿಸುವುದರಿಂದ ದೇವರ ನಾಮವನ್ನು ಪ್ರಖ್ಯಾತಿಗೆ ಪಡಿಸುತ್ತೇವೆ. ಸ್ತೋತ್ರ ಸಲ್ಲಿಸುವ ಹೃದಯ ದೇವರಿಗೆ ಇಷ್ಟವಾದದ್ದು. ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು ಎಂದು ದಾವೀದನು ಬರೆದ 50ನೇ ಕೀರ್ತನೆ 23ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಎಂದು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನದಲ್ಲಿ ಅಪೋಸ್ತಲನಾದ ಪೌಲನು ಹೇಳುತ್ತಾನೆ. ನಮ್ಮ ದೇವರಾದ ಕರ್ತನೊಬ್ಬನೇ ಸ್ತುತಿಗೂ ಸ್ತೋತ್ರಕ್ಕೂ ಘನಕ್ಕೂ ಮಹಿಮೆಗೂ ಪಾತ್ರನಾಗಿದ್ದಾನೆ. ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ದಾವೀದನು ಬರೆದ 51ನೇ ಕೀರ್ತನೆ 15ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯೆಹೋಶುವನು ಮತ್ತು ಇಸ್ರಾಯೇಲರು ಸ್ತುತಿ ಸ್ತೋತ್ರ ಮಾಡುವಾಗ ಯೆರಿಕೋ ಪಟ್ಟಣದ ಗೋಡೆಯು ತಾನಾಗಿ ಬಿದ್ದು ಹೋಯಿತು. ಆದದರಿಂದ ನಮ್ಮ ಹೃದಯದಲ್ಲಿ ಸ್ತುತಿ ಸ್ತೋತ್ರಗಳು ಹೊರಡಬೇಕು. ಯಾರು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು? ಭೂಲೋಕದಲ್ಲಿರುವ ಎಲ್ಲ ಜನಾಂಗಗಳು ಸ್ತೋತ್ರವನ್ನು ಸಲ್ಲಿಸಬೇಕು. ಎಲ್ಲ ಜೀವಿಗಳು ಸ್ತೋತ್ರವನ್ನು ಸಲ್ಲಿಸಬೇಕು. ಶ್ವಾಸವಿರುವುದೆಲ್ಲವೂ ಸ್ತೋತ್ರವನ್ನು ಸಲ್ಲಿಸಬೇಕು. ಪಾಪ ಶಾಪಗಳಿಂದ ಬಿಡುಗಡೆ ಹೊಂದಿದವರು ಸ್ತೋತ್ರ ಸಲ್ಲಿಸಬೇಕು. ಕರ್ತನಲ್ಲಿ ಭಯಭಕ್ತಿಯುಳ್ಳವರು ಸ್ತೋತ್ರ ಸಲ್ಲಿಸಬೇಕು. ಕರ್ತನ ಎಲ್ಲ ಸೇವಕರು ಸ್ತೋತ್ರ ಸಲ್ಲಿಸಬೇಕು. ಕರ್ತನಿಗೆ ಸ್ತೋತ್ರ ಸಲ್ಲಿಸುವುದರಿಂದ ಆಗುವ ಬದಲಾವಣೆಗಳೇನು? ಸ್ತೋತ್ರ ಸಲ್ಲಿಸುವವರಿಗೆ ಪರಲೋಕದ ಬಾಗಿಲು ತೆರೆಯುತ್ತದೆ. ಸ್ತೋತ್ರ ಸಲ್ಲಿಸುವವರ ತಲೆ ಎತ್ತಲ್ಪಡುತ್ತದೆ. ಸ್ತೋತ್ರ ಸಲ್ಲಿಸುವವರು ತಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಹೊಂದಿಕೊಳ್ಳುತ್ತಾರೆ. ಸ್ತೋತ್ರ ಸಲ್ಲಿಸುವುದರಿಂದ ತಡೆಗೋಡೆಗಳು ಬಿದ್ದು ಹೋಗುತ್ತವೆ. ಪಾತಾಳದವರು ನಿನ್ನನ್ನು ಸ್ತುತಿಸರು, ಸತ್ತವರು ನಿನ್ನನ್ನು ಕೀರ್ತಿಸರು. ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯ ಸಂಧತೆಯನ್ನು ಆಶ್ರಯಿಸಲಾರರು. ಜೀವಂತನು ಜೀವಂತನೇ ನಿನ್ನನ್ನು ಸ್ತುತಿಸುವನು. ಹೌದು, ಜೀವಂತನಾದ ನಾನೇ ಈ ಹೊತ್ತು ನಿನ್ನನ್ನು ಹೊಗಳುವೆನು ಎಂದು ಪ್ರವಾದಿಯಾದ ಏಷಾಯನ ಗ್ರಂಥ 38ನೇ ಅಧ್ಯಾಯ 18ರಿಂದ 19ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆದದರಿಂದ ಬನ್ನಿ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ನಮ್ಮ ಬಾಯನ್ನು ತೆರೆದು ನಮ್ಮೆಲ್ಲರ ತಂದೆಯಾದ ದೇವರು ರಕ್ಷಕನೂ ಆದ ಏಸು ಕ್ರಿಸ್ತನವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಅಪ್ಪ ತಂದೆ ಸ್ತೋತ್ರ, ಪ್ರೀತಿಯ ತಂದೆಯೇ ಸ್ತೋತ್ರ, ನಿತ್ಯ ತಂದೆಯೇ ಸ್ತೋತ್ರ, ಪರಲೋಕದ ತಂದೆಯೇ ಸ್ತೋತ್ರ, ಆತ್ಮವುಳ್ಳ ತಂದೆಯೇ ಸ್ತೋತ್ರ, ಬೆಳಕಿಗೆ ಮೂಲ ಕಾರಣನಾದ ತಂದೆಯೇ ಸ್ತೋತ್ರ, ಕನಿಕರವುಳ್ಳ ತಂದೆಯೇ ಸ್ತೋತ್ರ, ಮಹಿಮೆಯುಳ್ಳ ತಂದೆಯೇ ಸ್ತೋತ್ರ, ನನ್ನನ್ನು ಉಂಟು ಮಾಡಿದ ತಂದೆಯೇ ಸ್ತೋತ್ರ, ನನ್ನನ್ನು ಸ್ಥಾಪಿಸಿದ ತಂದೆಯೇ ಸ್ತೋತ್ರ, ಎಲ್ಲರಿಗೂ ಒಬ್ಬನೇ ತಂದೆಯಾದ ದೇವರೇ ಸ್ತೋತ್ರ, ಏಸು ಕ್ರಿಸ್ತನ ತಂದೆಯೇ ಸ್ತೋತ್ರ, ಅಂತರಂಗದಲ್ಲಿರುವ ತಂದೆಯೇ ಸ್ತೋತ್ರ, ನೀತಿಯುಳ್ಳ ತಂದೆಯೇ ಸ್ತೋತ್ರ, ಇಸ್ರಾಯೇಲಿಗೆ ತಂದೆಯೇ ಸ್ತೋತ್ರ, ಜೀವವುಳ್ಳ ತಂದೆಯೇ ಸ್ತೋತ್ರ, ಪರಾತ್ಪರನಾದ ದೇವರೇ ನಿನಗೆ ಸ್ತೋತ್ರ, ದೇವಾದಿ ದೇವನಿಗೆ ಸ್ತೋತ್ರ,
ಅನಾದಿ ದೇವನೇ ಸ್ತೋತ್ರ. ಕನಿಕರವುಳ್ಳ ದೇವರೇ ಸ್ತೋತ್ರ. ಪ್ರಭಾವ ಸ್ವರೂಪನಾದ ದೇವರೇ ಸ್ತೋತ್ರ. ಕೃಪೆಯುಳ್ಳ ದೇವರೇ ಸ್ತೋತ್ರ. ಅಬ್ರಾಹ್ಮನ ದೇವರೇ ಸ್ತೋತ್ರ. ಇಸಾಕನ ದೇವರೇ ನಿನಗೆ ಸ್ತೋತ್ರ. ಯಾಕೋಬನ ದೇವರೇ ನಿನಗೆ ಸ್ತೋತ್ರ. ಯಶೂರನ ದೇವರೇ ನಿನಗೆ ಸ್ತೋತ್ರ. ಇಸ್ರಾಯೇಲಿನ ದೇವರೇ ನಿನಗೆ ಸ್ತೋತ್ರ. ಎಲೀಯನ ದೇವರೇ ನಿನಗೆ ಸ್ತೋತ್ರ. ದಾನಿಯೇಲನ ದೇವರೇ ನಿನಗೆ ಸ್ತೋತ್ರ. ದಾವೀದನ ದೇವರೇ ನಿನಗೆ ಸ್ತೋತ್ರ. ಅನನ್ಯ, ಮಿಶಾಯೇಲ್, ಅಜರ್ಯ ಅವರ ದೇವರೇ ನಿನಗೆ ಸ್ತೋತ್ರ. ಮೂಲ ಪಿತೃಗಳ ದೇವರೇ ನಿನಗೆ ಸ್ತೋತ್ರ. ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಸರ್ವಲೋಕದ ದೇವಾತಿ ದೇವನಾಗಿರುವಾತನೇ ನಿನಗೆ ಸ್ತೋತ್ರ. ಲೋಕಕ್ಕೆಲ್ಲ ಒಡೆಯನಾಗಿರುವಾತನೇ, ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಪರಲೋಕ ಮತ್ತು ಭೂಲೋಕದ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಭೂಲೋಕದ ಕೊನೆಯವರೆಗೂ ಯಾಕೋಬ್ ವಂಶದವರನ್ನು ಆಳುವ ದೇವರಾಗಿರುವಾತನೇ ಸ್ತೋತ್ರ. ಅದ್ಭುತಗಳ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಪರಾಕ್ರಮಿಯಾದ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಸರ್ವಶಕ್ತನಾದ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಭೀಕರವಾದ ಬಿರುಗಾಳಿಯಿಂದ ತೆರೆಗಳು ಉಕ್ಕೇರಿದಾಗ ಸಮುದ್ರವನ್ನು ಅಂಕೆಯಲ್ಲಿಟ್ಟುಕೊಂಡಿರುವ ದೇವರೇ ನಿನಗೆ ಸ್ತೋತ್ರ. ನಂಬಿಕೆಯ ಮೂಲಕ ತಂದೆಯಾದ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಒಬ್ಬನೇ ಸತ್ಯ ದೇವರಾಗಿರುವ ತಂದೆಯಾಗಿರುವಾತನೇ ನಿನಗೆ ಸ್ತೋತ್ರ. ತಂದೆಯಾಗಿರುವ ಒಬ್ಬನೇ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಏಕದೇವರಾಗಿ ಘನವನ್ನು ಮಹಿಮೆಯನ್ನು ಹೊಂದುತ್ತಿರುವಾತನೇ ನಿನಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವಪೂರ್ಣನಾದ ದೇವರು ಆಗಿರುವಾತನೇ ನಿನಗೆ ಸ್ತೋತ್ರ. ಪರಲೋಕ ದೇವರಾಗಿರುವ ಕರ್ತನೇ ನಿನಗೆ ಸ್ತೋತ್ರ. ಪರಿಶುದ್ಧ ದೇವರಾಗಿರುವ ಕರ್ತನಿಗೆ ಸ್ತೋತ್ರ. ಸತ್ಯ ದೇವರಾಗಿರುವಾತನಿಗೆ ಸ್ತೋತ್ರ. ರಕ್ಷಿಸುವ ದೇವರಾಗಿರುವಾತನಿಗೆ ಸ್ತೋತ್ರ. ವಾಗ್ದಾನಗಳ ದೇವರೇ ನಿನಗೆ ಸ್ತೋತ್ರ. ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ನಿನಗೆ ಸ್ತೋತ್ರ. ನಿರೀಕ್ಷೆಯ ಮೂಲನಾದ ದೇವರೇ ನಿನಗೆ ಸ್ತೋತ್ರ. ಕರುಣೆ ಉಳ್ಳವನಾಗಿರುವಾತನೇ ನಿನಗೆ ಸ್ತೋತ್ರ. ಕರುಣಾನಿಧಿಯಾಗಿರುವ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ನೀತಿಯುಳ್ಳ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಮುಯಿ ತೀರಿಸುವ ದೇವರೇ, ಮುಯಿ ತೀರಿಸುವ ದೇವರೇ ನಿನಗೆ ಸ್ತೋತ್ರ. ನಿರ್ವಂಚಕನಾದ ಯಥಾರ್ಥವುಳ್ಳ ದೇವರೇ ನಿನಗೆ ಸ್ತೋತ್ರ. ನ್ಯಾಯಾಧೀಶ್ವರನಾಗಿರುವಾತನೇ ಸ್ತೋತ್ರ. ನನ್ನ ದೇವರೇ ನಿನಗೆ ಸ್ತೋತ್ರ. ನಮ್ಮನ್ನು ಹುಟ್ಟಿಸಿದ ದೇವರೇ ನಿನಗೆ ಸ್ತೋತ್ರ. ನನ್ನನ್ನು ನೋಡುವ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ದರ್ಶನ ನೀಡಿದ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಎಲ್ಲಾ ಶರೀರಗಳ ಆತ್ಮಗಳ ದೇವರಾಗಿರುವಾತನಿಗೆ ಸ್ತೋತ್ರ. ನಿರಂತರ ಸ್ತುತಿ ಹೊಂದತಕ್ಕ ದೇವರಾಗಿರುವಾತನಿಗೆ ಸ್ತೋತ್ರ. ರಹಸ್ಯಗಳನ್ನು ಪ್ರಕಟ ಮಾಡುವಾತನಿಗೆ ಸ್ತೋತ್ರ. ಒಡೆಯನಾಗಿರುವ ದೇವರೇ ನಿನಗೆ ಸ್ತೋತ್ರ. ರಾಜರ ಒಡೆಯನೂ ದೇವಾದಿ ದೇವನೂ ಆಗಿರುವಾತನಿಗೆ ಸ್ತೋತ್ರ. ಮಹಾದೇವರಾಗಿರುವಾತನಿಗೆ ಸ್ತೋತ್ರ. ಐಶ್ವರ್ಯವುಳ್ಳ ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಕೊರತೆಯನ್ನು ನೀಗಿಸುವಾತನೇ ನಿನಗೆ ಸ್ತೋತ್ರ. ಬೆಳೆಸುವ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ನಮ್ಮನ್ನು ದೃಢಪಡಿಸುವ ದೇವರೇ ನಿನಗೆ ಸ್ತೋತ್ರ. ಶಾಂತಿದಾಯಕನಾದ ದೇವರಾಗಿರುವಾತನೇ ಸ್ತೋತ್ರ. ದುಷ್ಟರ ಮೇಲೆ ಕೋಪವುಳ್ಳ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ರೋಷವುಳ್ಳ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ಕ್ಷಮಿಸುವ ದೇವರಾಗಿರುವಾತನೇ ಸ್ತೋತ್ರ. ನಮ್ಮ ರಕ್ಷಕನಾಗಿರುವ ದೇವರಾಗಿರುವಾತನಿಗೆ ಸ್ತೋತ್ರ. ನನ್ನ ನಿರೀಕ್ಷೆಯ ದೇವರಾಗಿರುವಾತನೇ ನಿನಗೆ ಸ್ತೋತ್ರ. ನನ್ನ ಆನಂದ ನಿಧಿಯಾಗಿರುವಾತನಾದ ದೇವರಿಗೆ ಸ್ತೋತ್ರ. ಹೆಸರಿಡಿದು ಕರೆಯುವ ದೇವರಾಗಿರುವಾತನಿಗೆ ಸ್ತೋತ್ರ. ಇಲ್ಲದ್ದನ್ನು ಇರುವುದಾಗಿ ಕರೆಯುವ ದೇವರಾಗಿರುವಾತನಿಗೆ ಸ್ತೋತ್ರ. ಶಕ್ತಿಯುಳ್ಳ ತಂದೆಯಾಗಿರುವಾತನಿಗೆ ಸ್ತೋತ್ರ.
ನಮಗೆ ಪ್ರಕಾಶವನ್ನು ಅನುಗ್ರಹಿಸುವ ದೇವರೇ ನಿನಗೆ ಸ್ತೋತ್ರ. ಅತ್ಯಂತ ರಮಣೀಯವಾದ ಸಿಯೋನಿನಿಂದ ಪ್ರಕಾಶಿಸುವ ದೇವರೇ ನಿನಗೆ ಸ್ತೋತ್ರ. ತಲಾಂತರಕ್ಕೂ ಆಳುವ ಕರ್ತನಾಗಿರುವ ಆತನಿಗೆ ಸ್ತೋತ್ರ. ತನ್ನ ಪರಿಶುದ್ಧತ್ವದಿಂದ ಕೂಡಿದಾತನಾದ ದೇವರಾಗಿರುವಾತನಿಗೆ ಸ್ತೋತ್ರ. ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ದಯಾಪರನಾದ ದೇವರೇ ನಿನಗೆ ಸ್ತೋತ್ರ. ಸಮೀಪದಲ್ಲಿ ಮತ್ತು ದೂರದಲ್ಲಿ ಇರುವ ದೇವರಾಗಿರುವಾತನೇ ಸ್ತೋತ್ರ. ಕರ್ತಾದಿ ಕರ್ತನಾಗಿರುವ ಆತನಿಗೆ ಸ್ತೋತ್ರ. ಕರ್ತನಾಗಿರುವ ತಂದೆಯಾಗಿರುವಾತನಿಗೆ ಸ್ತೋತ್ರ. ಸೈನ್ಯಗಳ ಕರ್ತನಾಗಿರುವಾತನಿಗೆ ಸ್ತೋತ್ರ. ಸಮಾಧಾನದ ಕರ್ತನಾಗಿರುವಾತನಿಗೆ ಸ್ತೋತ್ರ. ಅರಸುಗಳ ಕರ್ತನಾಗಿರುವ ಆತನಿಗೆ ಸ್ತೋತ್ರ. ಆಲೋಚನಾ ಕರ್ತನಾಗಿರುವಾತನಿಗೆ ಸ್ತೋತ್ರ. ಆರೋಗ್ಯದಾಯಕನಾದ ಕರ್ತನಾಗಿರುವಾತನಿಗೆ ಸ್ತೋತ್ರ. ಉನ್ನತನಾದ ಕರ್ತನಾಗಿರುವಾತನಿಗೆ ಸ್ತೋತ್ರ. ನಮ್ಮನ್ನು ಪರಿಶುದ್ಧಪಡಿಸುವ ಆತನಿಗೆ ಸ್ತೋತ್ರ. ಪರಿಶುದ್ಧನಾದ ಕರ್ತನಾಗಿರುವಾತನಿಗೆ ಸ್ತೋತ್ರ. ನಮ್ಮ ಸದ್ಧರ್ಮವಾಗಿರುವ ಕರ್ತನಾಗಿರುವಾತನಿಗೆ ಸ್ತೋತ್ರ. ಕರ್ತನು ನನಗೆ ಬೆಳಕು ಆಗಿರುವುದಕ್ಕೆ ಸ್ತೋತ್ರ. ಸಮಸ್ತ ಜನರ ದೇವರಾಗಿರುವ ಆತನಿಗೆ ಸ್ತೋತ್ರ. ನನಗೆ ಸಹಾಯ ಮಾಡುವ ಕರ್ತನಾಗಿರುವಾತನಿಗೆ ಸ್ತೋತ್ರ. ದೇವರಾತ್ಮನಾಗಿರುವ ಕರ್ತನೇ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನೆಂಬ ಒಬ್ಬನೇ ಕರ್ತನಾಗಿರುವಾತನೇ ನಿನಗೆ ಸ್ತೋತ್ರ. ಪ್ರಿಯ ದೇವಜನರೇ, ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿ ಕರ್ತನಾದ ಯೇಸು ಕ್ರಿಸ್ತನವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿದ್ದಕ್ಕಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ. ನಾವು ಮಾಡಿದಂಥ ಚಿಕ್ಕ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.